ಮೊಬೈಲನ್ನು ಮಾಯಾಲೋಕದಲ್ಲಿ ಮುಳುಗ್ಬಿಟ್ಟಿದ್ದೀವಲ್ಲ ಸರ್ ನಾವೆಲ್ಲ. ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಅಂತ ಫಾಲೋವರ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ಆಗೋಗ್ತಾ ಇದೆ. ಹಿಂದಿನವ್ರು ಯಾರಿಗೂ ಈ ಥರ ಮೊಬೈಲ್ ಇಲ್ಲದೇ ಇದ್ದಾಗ ಅವರು ಎಷ್ಟು ಜನ ಫಾಲೋವರ್ಸನ್ನು ಹೊಂದಿದ್ರಲ್ಲ ಸರ್, ಅದು ಹೇಗೆ ಅಂತ ನಮ್ಮ ಹುಡುಗನ ಒಂದು ಕುತೂಹಲದ ಪ್ರಶ್ನೆ. ಅವನು ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಂತೆಲ್ಲ ಚಟುವಟಿಕೆ ಉಳ್ಳ ಹುಡುಗ, ಒಳ್ಳೆ ಬಿಸ್ನೆಸ್ ಮಾಡ್ತಾನೆ. ಆದರೂ ಅವನಿಗೆ ಪ್ರಶ್ನೆ ಕೇಳಿದಾಗ ನನಗೆ ನಗು ಬಂತು. ಆದರೂ ಹೇಳಿದೆ ನನಗೆ ತಿಳಿದಿದ್ದು. ನೋಡಪ್ಪ, ಹಿಂದೆ ಮಹಾವಿಭೂತಿಗಳು ಸ್ವಾರ್ಥರಹಿತವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಿದ್ರು. ಹೆಸರು ಪಡಿಬೇಕು ಅನ್ನೋ ಹಾಪಹಾಪಿ ಅವರಿಗಿರಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಮುಖ್ಯವಾದ ಅರ್ಹತೆ ಏನು ಗೊತ್ತಾ? ಅವ್ರ ಹತ್ರ ಒಂದು ಮೊಬೈಲ್ ಇತ್ತು. ಆ ಮೊಬೈಲು ಎಷ್ಟು ಅದ್ಭುತವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆ ಮೊಬೈಲ್ ಯಾವುದು ಅಂದರೆ ಸಂಸ್ಕಾರ. ಆ ಸಂಸ್ಕಾರನ ಮೊಬೈಲ್ ಅವ್ರ ಹತ್ರ ಇದ್ದಿದ್ದರಿಂದ ಜೊತೆಗೆ ಶ್ರದ್ಧೆ ಎನ್ನುವ ಸಿಮ್ಮನ್ನು ಇಟ್ಕೊಂಡಿದ್ರು. ಪ್ರಕೃತಿಯ ಪ್ರತಿಯೊಂದು ಅಂಶನೂ ಶ್ರದ್ಧೆಯಿಂದ ನೋಡ್ತಿದ್ರು, ಗೌರವಿಸ್ತಿದ್ರು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅದು. ಹಾಗೆ ಅವ್ರ ಹತ್ರ ಈ ಜ್ಞಾನ ಅನ್ನುವ ಒಂದು ನೆಟ್ವರ್ಕ್ ಇತ್ತು. ಜ್ಞಾನ ಅನ್ನುವ ನೆಟ್ವರ್ಕಿಂದ ಎಲ್ಲರೂ ಆಕರ್ಷಿತರಾಗ್ತಿದ್ರು. ಇದು ಅವರು ಪ್ರಸಿದ್ಧರಾಗೋಕ್ಕೆ ಕಾರಣ. ನಾವು ಮತ್ತು ನೀವು ಯಾಕೆ ಹಾಗಿಲ್ಲ ಅನ್ನೋದನ್ನು ನಾನು, ನೀನು ಮತ್ತೆಲ್ಲರೂ ಯೋಚನೆ ಮಾಡ್ಬೋದು ಅಲ್ವಾ, ಇದು ಕೇಳಿದ ಮೇಲೆ ಅಂದರೆ. ತುಂಬ ಚೆನ್ನಾಗಿದೆ ಸರ್ ವಿಷಯ, ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಹೋದ ಹುಡುಗ. ನನಗೆ ತುಂಬ ಖುಷಿಯಾಗಿತ್ತು. ನಿಮಗೆ ನಮಸ್ತೆ.